ಮಾಜಿ ಎಂಎಲ್ಸಿ ಆಯನೂರು ಮಂಜುನಾಥ್ಗೆ ಸ್ವಪಕ್ಷದಲ್ಲೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದಂತ ಆಯನೂರು ಮಂಜುನಾಥ್ ನೋಡಿ ಈಗ ಸ್ವಪಕ್ಷದಲ್ಲೇ ಭಾರಿ ವಿರೋಧವನ್ನ ಎದುರಿಸ್ತಾ ಇದ್ದಾರೆ. ಅವರು ಮೊದಲು ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಅಂತ ಜೆಡಿಎಸ್ ನಿಂದ ಸ್ಪರ್ಧೆ, ಅಲ್ಲಿ ಸೋಲು, ಈಗ ಮತ್ತೆ ಕಾಂಗ್ರೆಸ್ ಕಡೆ. ಆದರೆ ಸ್ವಪಕ್ಷದ ನಾಯಕರ ಅಸಮಾಧಾನ. ಕೆಪಿಸಿಸಿ ವಕ್ತಾರರಾಗಿದ್ದಾರೆ ಆಯನೂರು. ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಯೋಗೇಶ್ ವಿರುದ್ಧ ಮಾತನಾಡಿದ್ದಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಈಗ ಆಯನೂರು ವಿರುದ್ಧ ತೊಡೆ ತಟ್ಟಿದ್ದಾರೆ ಶಿವಮೊಗ್ಗದ ಕಾಂಗ್ರೆಸ್ ಮುಖಂಡರು. ಆಯನೂರು ಮಂಜುನಾಥ್ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ದೂರನ್ನ ಕೊಟ್ಟಿದ್ದಾರೆ. ಆಯನೂರು ವಿರುದ್ಧ ರಾಜ್ಯಾಧ್ಯಕ್ಷರ ಮೂಲಕ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಆರೋಪವನ್ನು ಮಾಡ್ತಾ ಬರ್ತಾ ಇದ್ದಾರೆ. ನೋಡಿ, ಸ್ವಪಕ್ಷದ ವಿರೋಧವನ್ನು ಎದುರಿಸಬೇಕಾಗಿದೆ. ಈಗ ಅವರು ಮೂಲತಃ ಏನು ಕಾಂಗ್ರೆಸ್ನವರಲ್ಲ. ಅಲ್ಲಿ MLC ಸ್ಥಾನಕ್ಕಾಗಿ ಬಹಳ ಪೈಪೋಟಿ ನಡೀತಾ ಇದೆ. ಆಯನೂರು ಮಂಜುನಾಥ್ ಅವರು ನನಗೆ MLC ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಯೋಗೇಶ್ ಅವರು ಕೂಡ ನಾನು ಸಾಕಷ್ಟು ಶ್ರಮವನ್ನು ವಹಿಸಿದ್ದೇನೆ, 2 ಬಾರಿ ಸೋತಿದ್ದೇನೆ, ಆದರೆ ಪಕ್ಷವನ್ನು ಬಿಟ್ಟಿಲ್ಲ, ನಾನು ಮೂಲ ಕಾಂಗ್ರೆಸ್ಸಿಗ, ಪಕ್ಷ ಬಿಟ್ಟು ಹೋಗಿಲ್ಲ, ನನಗೆ ಅವಕಾಶವನ್ನು ಕೊಡಬೇಕು ಅಂತ ಅವರು ಪಟ್ಟನ್ನು ಹಿಡಿತಾ ಇದ್ದಾರೆ. ಹಾಗಾಗಿ ಆಯನೂರು ಮಂಜುನಾಥ್ಗೆ ಈಗ ಅವರ ಹೇಳಿಕೆ ಮುಳುವಾಗ್ತಾ ಇದೆ. KPCC ವಕ್ತಾರರು ಕೂಡ ಆಗಿದ್ದಾರೆ ಆಯನೂರು ಮಂಜುನಾಥ್. ಆದರೆ ಈಗ ಯೋಗೇಶ್ ವಿರುದ್ಧ ಮಾತನಾಡಿದ್ದಕ್ಕೆ ದೂರನ್ನು ಕೊಟ್ಟಿದ್ದಾರೆ ಅವರ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು. ಯಾಕೆಂದರೆ ಆಯನೂರು ಮಂಜುನಾಥ್ ಅವರು ಹಿರಿಯರಿದ್ದಾರೆ, ಬೇರೆ ಪಕ್ಷದಿಂದ ಬಂದಿದ್ದರೂ ಕೂಡ ಅವರಿಗೆ ನಾವು ಗೌರವವನ್ನು ಕೊಡ್ತಾ ಇದ್ದೀವಿ, ಆದರೆ ಬಹಿರಂಗವಾಗಿ ಈ ರೀತಿ ಮಾತನಾಡೋಕ್ಕೆ ಅವರಿಗೆ ಹೇಳಬೇಡಿ, ಅವರಿಗೆ ಸೂಚನೆ ಕೊಡಿ, ಅವರಿಗೆ ಎಚ್ಚರಿಕೆಯನ್ನು ಕೊಡಿ, ನೀವು ಪಕ್ಷಕ್ಕೆ ಇದು ಮುಜುಗರ ಆಗುತ್ತೆ, ಈ ರೀತಿಯಾಗಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಈಗ ಆಯನೂರು ಮಂಜುನಾಥ್ MLC ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿಯೇ ಈಗ ಆಯನೂರು ಮಂಜುನಾಥ್ ಅವರ ಪಟ್ಟಿಗೆ ಅಧ್ಯಕ್ಷರು ಸಡಿಲ್ತಾರಾ ಅಥವಾ ಅಲ್ಲಿ ಯೋಗೇಶ್ ಅವರ ಮಾತಿಗೆ ಮನ್ನಣೆ ಕೊಡ್ತಾರಾ? ಯಾಕೆಂತ ಹೇಳಿದ್ರೆ ಈಗ ನೋಡಿ, ಅಲ್ಲಿ ಆಯನೂರು ಮಂಜುನಾಥ್ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಸ್ವಪಕ್ಷದಲ್ಲಿ ಅವರಿಗೆಲ್ಲಿ ಮನ್ನಣೆ ಸಿಗಲಿಲ್ಲ, ಅಂದರೆ ಟಿಕೆಟ್ ಕೊಡಲಿಲ್ಲ. ಅದಾದಮೇಲೆ JDS ಅಲ್ಲೂ ಕೂಡ ಸ್ವಲ್ಪ ದಿನ ಇರಲಿಲ್ಲ. ಈಗ ಕಾಂಗ್ರೆಸ್ ಅಲ್ಲೂ ಕೂಡ ಅವರಿಗೆ ಸರಿಯಾದ ಮನ್ನಣೆ ಸಿಗ್ತಾ ಇಲ್ಲ. ದೂರನ್ನು ಕೊಟ್ಟಿದ್ದಾರೆ. ಇದು ಆಯನೂರು ಮಂಜುನಾಥ್ ಅವರು ಪ್ರೆಸ್ ಕರೆದಂಥ ಸಂದರ್ಭದಲ್ಲಿ ಅಲ್ಲೊಂದು ಫ್ಲೆಕ್ಸನ್ನು ಹಾಕಿದ್ದಾರೆ. ಅದರಲ್ಲಿ ಯೋಗೇಶ್ವರ್ ಫೋಟೋ ಇಲ್ಲ ಅಂಥೇಳಿ ಯಾರೋ ಪತ್ರಕರ್ತರು ಕೇಳಿದ್ದಕ್ಕೆ ಅವರು ಯಾರು ಯೋಗೀಶ ಅಂತ ಕೇಳಿದ್ದಾರೆ ಅಂತ ಇಲ್ಲಿರ್ತಕ್ಕಂಥ ನಮ್ಮ ಬ್ಲಾಕ್ ಅಧ್ಯಕ್ಷ ಶಿವಕುಮಾರ್ ಅವರು ಮತ್ತು ದೇವೇಂದ್ರಪ್ಪನವರು ಎಲ್ಲ ಅವರ ಪಾರ್ಟಿ ಪದಾಧಿಕಾರಿಗಳು ಇವತ್ತು ಬಂದು ಜಿಲ್ಲಾ ಕಾಂಗ್ರೆಸ್ಸಿಗೆ ನಮಗೆ ಅದರ ವಿರುದ್ಧವಾಗಿ ದೂರನ್ನು ಕೊಟ್ಟಿದ್ದಾರೆ. ಇದು ಪಾರ್ಟಿಯ ಆಂತರಿಕ ವಿಚಾರಗಳು. ಇವು ಸಣ್ಣ ಪುಟ್ಟ ಈ ರೀತಿಯಾದ ಕೆಲವು ಸಂದರ್ಭಗಳಲ್ಲಿ ಮಾತಾಡಬೇಕಾದ್ರೆ ಮಾತು ತಪ್ಪತಕ್ಕಂಥದ್ದು ಅಥವಾ ಯಾವುದೋ ಫ್ಲೆಕ್ಸ್ ಹಾಕಬೇಕಾದ್ರೂ ಕೂಡ ಕೆಲವು ಮಿಸ್ಟೇಕ್ಗಳು ಆಗ್ತವೆ. ಅದನ್ನು ಈಗಾಗಲೇ ನಾನು ಕೂಡ ಈಗ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಪಕ್ಷದ ಇತಿಮಿತಿ ಒಳಗಡೆ ಯಾರು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಪಕ್ಷದ ಇತಿಮಿತಿ ಒಳಗಡೆ ಇರಬೇಕಾಗ್ತದೆ. ಅದನ್ನು ಯಾರೂ ಕೂಡ ಅದನ್ನು ಮೀರಬಾರ್ದು. ಬೇರೆ ಮತ್ತಷ್ಟು ಮಾಹಿತಿ ನವೀನ್ ನೀಡ್ತಾರೆ. ನವೀನ್, ಗಮನಿಸ್ತಾನೇ ಇದ್ದೀವಿ ಆಯನೂರು ಮಂಜುನಾಥ್ ವರ್ಸಸ್ ಸ್ವಪಕ್ಷದ ನಾಯಕರ ಮಾತಿನ ಸಮರಗಳನ್ನು. ಬಟ್ ಈಗ ಅವರು MLC ಸ್ಥಾನದ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಅದಕ್ಕೂ ಕೂಡ ಇದು ಮುಳುವಾಗ್ಬೋದಾ, ಅವರು ಒಂಥರ ಇದು ಡ್ಯಾಮೇಜ್ ಆಗ್ಬೋದಾ ಅಂತ ಪಕ್ಷದ ಮುಂದಿನ ಅವರಿಗೆ ಅತಂತ್ರ ಭವಿಷ್ಯಕ್ಕೂ ಕೂಡ ಇದು? ಖಂಡಿತವಾಗ್ಲೂ ಯಾವಾಗ ಒಂದು ಕಡೆ ಬಿಜೆಪಿಯನ್ನ ತೊರೆದು JDS ಸೇರ್ಪಡೆಯಾಗಿ ನಂತರ ಕಾಂಗ್ರೆಸ್ಗೆ ಯಾವಾಗ ಆಯನೂರು ಮಂಜುನಾಥ್ ಅವರು ಸೇರ್ಪಡೆ ಆದ್ರು, ಅಂದಿನಿಂದಲೂ ಕೂಡ ಅಲ್ಲಿನ ಅಂದ್ರೆ ಕಾಂಗ್ರೆಸ್ ಅಲ್ಲಿದ್ದಂತ ಮೂಲ ನಾಯಕರುಗಳು ಸಾಕಷ್ಟು ವಿರೋಧವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಯೋಗೇಶ್ ಇರ್ಬೋದು, ಜೊತೆಗೆ SP ದಿನೇಶ್ ಇರುತ್ತೆ, ಪ್ರಮುಖ ನಾಯಕರುಗಳು ಅವರಿಗೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆಯನೂರು ಮಂಜುನಾಥ್ ಅವರು ಪಕ್ಷಕ್ಕೆ ಬಂದಿದ್ದು ಟಿಕೆಟ್ ಆಗಿ ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ವಿರೋಧವನ್ನ ಮಾಡ್ತಾ ಇದ್ರು. ಆರಂಭದಿಂದಲೂ ಕೂಡ ಒಂದಷ್ಟು ವಿರೋಧವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜ್ಯ ನಾಯಕರ ಸೂಚನೆ ಅಂತ ಯಾರು ಕೂಡ ವಿರೋಧವನ್ನ ಮಾಡಬೇಡಿ ಅಂತ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕೂಡ ಸೂಚನೆಯನ್ನು ಕೂಡ ಕೊಡ್ಲಾಗಿತ್ತು. ಇದೀಗ ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಈಗಾಗಲೇ ನೈಋತ್ಯ ಪದವೀಧರ ಕ್ಷೇತ್ರದ ಟಿಕೆಟ್ ಕೂಡ ಅನೌನ್ಸ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇದರ ನಡುವೆ ಒಂದು ಕಡೆ ಆಯನೂರು ಮಂಜುನಾಥ್ ಅವರು ಇರ್ಬೋದು, ಯೋಗೇಶ್ ಸೇರಿದಂತೆ ಪ್ರಮುಖ ನಡುವೆ ಜಟಾಪಟಿ ಕೂಡ ನಡೀತಾ ಇರುವಂತದ್ದು. ಆಯನೂರು ಮಂಜುನಾಥ್ ಅವರು ಈಗಾಗಲೇ ಟಿಕೆಟ್ಗಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ, ಒಂದಷ್ಟು ಸಂಘಟನೆ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದರ ನಡುವೆ
ಏನು ಒಂದಷ್ಟು ಫ್ಲೆಕ್ಸ್ಗಳ ವಿಚಾರದಲ್ಲೂ ಕೂಡ ಆಯ್ನ ಮುನ್ನತ ಅವರು ಕೆಲವು ನಾಯಕರುಗಳನ್ನ ಕಡೆಗಣನೆ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಜಿಲ್ಲಾಧ್ಯಕ್ಷರಿಗೆ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಕೆಪಿಸಿಸಿ ಕಾರ್ಯದರ್ಶಿ ದೇವೇಂದ್ರಪ್ಪ ಇರಬಹುದು, ಜೊತೆಗೆ ಯೋಗೀಶ್ ಅವರ ಒಂದಷ್ಟು ಅಭಿಮಾನಿಗಳು ಬೆಂಬಲಿಗರು ಹೋಗಿ ಈಗ ಜಿಲ್ಲಾಧ್ಯಕ್ಷರ ಮೂಲಕ ರಾಜ್ಯಾಧ್ಯಕ್ಷರಿಗೆ ದೂರು ಕೊಡೋ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಆಯ್ನ ಮುನ್ನತ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಪ್ರಮುಖವಾಗಿ ಅವರು ಪಕ್ಷದಲ್ಲಿ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಕರ್ಕೊಂಡು ಹೋಗೋ ಕೆಲಸವನ್ನ ಮಾಡ್ತಾ ಇಲ್ಲ, ಇಲ್ಲಿ ಮತ್ತೆ ಒಂದಷ್ಟು ಬಿರುಕು ಮೂಡಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಮುಂಬರುವಂತಹ ಲೋಕಸಭಾ ಚುನಾವಣೆ ವೇಳೆ ಸಾಕಷ್ಟು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಆ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದು ಈಗ ಅಂದ್ರೆ ಪಕ್ಷದಲ್ಲಿ ಟಿಕೆಟ್ ಆಗಿ ಒಂದಷ್ಟು ಮುಖಂಡಗಳ ಜಟಾಪಟಿ ನಡೀತಾ ಇದೆ. ಇದು ಇದೇ ರೀತಿ ಮುಂದುವರೆದ ದಿನಗಳಲ್ಲಿ ಸರ್ಕಾರಕ್ಕೆ ಅದರಲ್ಲೂ ಕೂಡ ರಾಜ್ಯದ ಕಾಂಗ್ರೆಸ್ಗೆ ಮತ್ತಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.